ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ನನ್ನನ್ನು ಹುಡುಕುವವರಿಗೆ ಪ್ರತಿಫಲನು ಕೊಡುತ್ತಾನೆಂದು ನಂಬುವುದು ಅವಶ್ಯ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ನಂಬಿಕೆಯಿಂದಲೇ ದೇವರನ್ನು ಮೆಚ್ಚಿಸುವುದು ಪ್ರಿಯರೇ. ನಮ್ಮ ನಂಬಿಕೆಯಿಂದಲೇ ದೇವರನ್ನು ಮೆಚ್ಚಿಸುವಂತದಾಗಿದೆ ಪ್ರಿಯರೇ. ನಾವು ಹುಡುಕುವವರಾಗಿದ್ದಾಗ ದೇವರು ನಮಗೆ ಪ್ರತಿಫಲ ಕೊಡುತ್ತಾನೆ, ದೇವರು ನಮ್ಮ ಜೊತೆಲಿದ್ದಾನೆ ಎಂಬುದಾಗಿ ನಾವು ನಂಬಿಕೆ ಇಡಬೇಕು ಪ್ರಿಯರೇ. ನಾವು ಎಲ್ಲಾ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ನಂಬಿಕೆ ವಿಶ್ವಾಸವನ್ನು ಇಟ್ಟಾಗ ದೇವರು ನಮ್ಗೆಲ್ಲಾ ವಿಷಯದಲ್ಲಿ ಆತನ ನಮ್ಮನ್ನು ಆಶೀರ್ವಾದ ಮಾಡುವಂತ ದೇವರು ಪ್ರಿಯರೇ. ನಮ್ಮ ಕೆಲಸಗಳು ನಂಬಿಕೆ ಇಲ್ಲ, ನಮ್ಮ ಎಲ್ಲ ಐಶ್ವರ್ಯ ನಂಬಿಕೆ ಇಲ್ಲ, ನಮ್ಮ ಯಾವುದೋ ಒಂದು ನಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ವಿಷಯದಲ್ಲಿ ಯಾವುದು ನಂಬಿಕೆ ಇಲ್ಲದಂತದಾಗಿದೆ ಪ್ರಿಯರೇ. ಆದ್ರೆ ದೇವರನ್ನು ನಾವು ನಂಬಿಕೆ ಉಳ್ಳದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ದೇವರಲ್ಲಿ ನಾವು ನಂಬಿಕೆ ಉಳ್ಳ ಮಕ್ಕಳಾಗಿದ್ರೆ ದೇವರಿಗೆ ಮೆಚ್ಚಿಕೆ ಆಗಿರೋದು ಯಾವುದಂದ್ರೆ ದೇವರಲ್ಲಿ ನಂಬಿಕೆ ಇಡಬೇಕು ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಎಷ್ಟೇ ಅಡೆತಡೆಗಳು, ಎಷ್ಟೇ ಶೋಧನೆಗಳು, ಎಷ್ಟೇ ಸೈತಾನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದ್ರು ಕೂಡ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು ಪ್ರಿಯರೇ. ದೇವರು ನಮ್ಮ ಜೊತೆಲಿದ್ದಾರೆ, ದೇವರಿಗೆ ನಾವು ಹುಡುಕುವಂತರಾಗಿರ್ಬೇಕು, ದೇವರು ನಮಗೆ ಪ್ರತಿಫಲ ಕೊಡ್ತಾರೆ ಎಂಬುದಾಗಿ ವಿಶ್ವಾಸವು ನಮ್ಮಲ್ಲಿ ಇರ್ಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ನಮಗೆ ವಿಶ್ವಾಸ ಇಟ್ಟಾಗ ದೇವರು ನಮಗೆ ಖಚಿತವಾಗಿ ನಮಗೆ ಆಶೀರ್ವಾದ ಮಾಡುವಂತ ದೇವರು ಪ್ರಿಯರೇ. ಇಸ್ರಾಯೇಲರು ಯೆರಿಕೋ ಗೋಡೆಯು ಮುಂದೆ ಹೋಗಿ ಒಂದು ಆರ್ಭಟಿಸುವಂತ ಸಮಯದಲ್ಲಿ ಅವರ ನಂಬಿಕೆಯಿಂದಲೇ ಆ ಗೋಡೆನು ಒಡೆದು ಹೋಯ್ತು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅವ್ರು ಯಾವ ವಿಷಯದಲ್ಲಿ ಆದ್ರೆ ದೇವರಿಗೆ ಗೋಳಾಡ್ತಾ ಇದ್ರು, ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು, ಆ ವಿಷಯದಲ್ಲಿ ದೇವರ ನಂಬಿಕೆಯು ಅವರನ್ನು ಎಲ್ಲಾ ವಿಷಯದಲ್ಲಿ ಅವ್ರಿಗೆ ಸಹಾಯ ಮಾಡಿತು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಅಂತ ವಿಶ್ವಾಸದಿಂದ ಅಂತ ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ಇಸ್ರಾಯೇಲ್ ಜನರು ಎರ್ರ ಸಮುದ್ರ ಮುಂದೆ ಹೋಗಿ ಅವರು ಎರ್ರ ಸಮುದ್ರ ಬಯಲಾಗಬೇಕೆಂಬುದಾಗಿ ಪ್ರಾರ್ಥನೆ ವಿಶ್ವಾಸ ನಂಬಿಕೆ ಇಟ್ಟಿರು ಪ್ರಿಯರೇ. ಆ ರೀತಿಯಾಗಿ ಅವ್ರ ನಂಬಿಕೆಯಿಂದಲೇ ದೇವರು ಎರ್ರ ಸಮುದ್ರ ಬಯಲು ಮಾಡಿದಂತ ದೇವ್ರ ಪ್ರಿಯರೇ. ನೋಹನ ಕುಟುಂಬದಲ್ಲಿ ಕೂಡ ನೋಡ್ತೀವಿ ಪ್ರಿಯರೇ. ನೋಹನ ದೇಶದಲ್ಲಿ ಎಲ್ಲರನ್ನು ಮಳೆ ಬರೋದಿಲ್ಲ ಎಂಬುದಾಗಿ ನಂಬಿದ್ರು ಪ್ರಿಯರೇ. ಆದ್ರೆ ನೋಹನ್ ಹೇಳಿದ ಮಾತಿಗೆ ಅವ್ರು ಕಿವಿಗೊಡಲಿಲ್ಲ ಪ್ರಿಯರೇ. ಆದ್ರೆ ನೋಹನೊಬ್ಬನು ದೇವರು ಹೇಳಿದ ವಾಗ್ದಾನವನ್ನು ನಂಬಿ ಅದರಂತೇನು ಅವನು ಕಾರ್ಯಗಳನ್ನು ಮಾಡಿದನು ಪ್ರಿಯರೇ. ಆ ರೀತಿಯಾಗಿ ಅವನು ಯಾವ ರೀತಿಯಾಗಿ ನಂಬಿದನೋ ದೇವರು ಅವನಿಗೆ ಆತ್ಮ ರೀತಿಯಾಗಿ ಅವನನ್ನು ಆಶ್ವಾಸ ಬಲಪಡಿಸಿದ್ರು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಎಲ್ಲಾ ವಿಷಯ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡುವಾಗ ದೇವರು ಖಚಿತವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ಆಶ್ವಾದಿಸಿ ಬಲಪಡಿಸುವಂತ ದೇವರು ಪ್ರಿಯರೇ. ಒಂದು ಅದ್ಭುತವಾದ ಸಾಕ್ಷಿ ನೋಡ್ಕೊಳ್ಳೋ ಪ್ರಿಯರೇ. ಒಂದು ಊರಲ್ಲಿ ಒಂದು ಸಂಡೆ ಸ್ಕೂಲ್ ನಡೆಸುವಂತ ಒಬ್ಬರು ಭಕ್ತರು ಅವ್ರೇನ್ ಮಾಡ್ತಾರೆ ಅಂದ್ರೆ, ಸಂಡೆ ಸ್ಕೂಲ್ ನಡೆಸುವಾಗ ಮಕ್ಕಳನ್ನು ಕೂಡಿಸ್ಕೊಂಡು ದೇವ್ರ ವಾಕ್ಯಗಳನ್ನು ಸಂದೇಶಗಳನ್ನು ಹೇಳ್ತಾ ಇರ್ತಾರೆ ಪ್ರಿಯರೇ. ಹೇಳ್ತಾ ಇದ್ದಾಗ ಅವರ ಕೈಯಲ್ಲಿ ಒಂದು ಚಿನ್ನದ ಒಂದು ಉಂಗುರ ಇರುತ್ತೆ ಪ್ರಿಯರೇ. ಇದ್ದಾಗ ಅವರೆಲ್ಲರನ್ನು ಕೇಳ್ತಾರೆ, ಈ ಉಂಗುರ ಯಾರಿಗ್ ಬೇಕು ಎಂಬುದಾಗಿ ಕೇಳ್ತಾರೆ ಪ್ರಿಯರೇ. ಆ ಕೇಳಿದಾಗ ಎಲ್ಲರೂ ಅನ್ಕೊಳ್ತಾರೆ, ಇಂಥ ಚಿನ್ನದ ಉಂಗುರನ್ನು ನಮ್ಗೆ ಯಾಕೆ ಕೊಡ್ತಾರೆ ಅಂತ ಹೇಳಿ ಅವ್ರು ನಂಬಿರಲ್ಲ ಪ್ರಿಯರೇ. ಆ ನಂಬಿಕೆ ಇಲ್ಲದಿದ್ದರಿಂದ ಅವ್ರು ಯಾರು ಆ ಸರ್ನು ಕೇಳೋದಿಲ್ಲ ಪ್ರಿಯ, ಸೇವಕರನ್ನ ಕೇಳಿರಲಿಲ್ಲ ಪ್ರಿಯರೇ. ಆ ರೀತಿ ಇವತ್ತು ಚಿಕ್ಕ ಮಗನು 6 ವರ್ಷದ ಹುಡುಗನು ಏನ್ ಮಾಡ್ದನಂದ್ರೆ, ಪಾಸ್ಟ್ರೇ ನನಗೆ ಇನ್ನು ಉಂಗುರವನ್ನು ಕೊಡ್ರಿ, ನಾನು ಹಾಕೊಳ್ತೀನಿ ಎಂಬುದಾಗಿ ಆ ಮಗು ಕೇಳಿತು ಪ್ರಿಯರೇ. ಕೇಳಿದಾಗ ಅವ್ರೇನ್ ಮಾಡಿದ್ರು, ತಕ್ಷಣನೇ ಅದು ಚಿನ್ನದ ಉಂಗುರವನ್ನು ತೆಗೆದು ಆ ಮಗನಿಗೆ ಕೊಟ್ಟಿದ್ರು ಎಂಬುದಾಗಿ ನೋಡ್ತೀವಿ ಪ್ರಿಯ. ಎಲ್ಲರೂ ಆಶ್ಚರ್ಯವಾಗಿ, ಏನಪ್ಪಾ ನೀ ಚಿನ್ನದ ಉಂಗುರು ಸೇವಕರು ಚಿಕ್ಕ ಹುಡುಗನಿಗೆ ಕೊಡ್ತಿದ್ರು ಎಂಬುದಾಗಿ ಬಹಳ ಆಶ್ಚರ್ಯಪಟ್ರು. ಆದ್ರೆ ಸೇವಕರು ಹೇಳಿದ್ರೆ ಏನೆಂದ್ರೆ, ನೀವು ನಂಬಿರಲಿಲ್ಲ,
ನಾನು ಇದನ್ನು ತೆಗೆದು ನಾನು ಕೊಡ್ತೇನೆ ಎಂಬುದಾಗಿ ನಿಮ್ಮಲ್ಲಿ ನಿಮ್ಮ ನಂಬಿಕೆಯೂ ಇರಲಿಲ್ಲ. ಅದ್ರ ಸಲುವಾಗಿ ನೀವು ಕೇಳಿರಲಿಲ್ಲ. ಆದರೆ ಈ ಚಿಕ್ಕ ಹುಡುಗನ ಕೇಳಿದನು, ಅದೇ ನಾನು ತೆಗೆದು ಕೊಟ್ಟಿದ್ದೇನೆ ಎಂಬುದಾಗಿ. ಆ ಒಂದು ಚಿಕ್ಕ ಹುಡುಗನಲ್ಲಿ ಏನಿತ್ತಂದ್ರೆ ನಂಬಿಕೆ ಇತ್ತು. ನನಗೆ ಕೇಳಿದ್ರೆ ನನ್ನ ಸೇವಕರು ನನಗೆ ಕೊಡ್ತಾರೆ ಎಂಬುದಾಗಿ ಆ ಚಿಕ್ಕ ಹುಡುಗನಲ್ಲಿ ನಂಬಿಕೆ ಇರೋದ್ರಿಂದಲೇ ಅವನಿಗೆ ನಾನು ಕೊಟ್ಟು ಬಿಟ್ಟಿದ್ದೇನೆ ಎಂಬುದಾಗಿ ಅವರು ಹೇಳ್ತಾರೆ. ಪ್ರಿಯ, ಆ ರೀತಿಯಾಗಿ ನಮ್ಮ ನಂಬಿಕೆ ದೇವರು ನಮಗೆ ಕೊಡುವಂತ ದೇವರು, ನಮ್ಮ ಜೊತೆಲಿ ಇರುವಂತ ದೇವರು, ನಮ್ಮ ಜೀವಿತದಲ್ಲಿ ಪ್ರತಿಫಲವನ್ನು ಕೊಡುವಂತ ದೇವರು ಎಂಬುದಾಗಿ ನೀವು ನಂಬಿಕೆ ವಿಶ್ವಾಸ ಇಡಬೇಕು. ಪ್ರಿಯ, ಯಾವ ವಿಷಯದಲ್ಲಿ ನೀವು ಸಂಶಯ ಪಡದೆ, ಯಾವ ವಿಷಯದಲ್ಲಿ ಚಿಂತಿಸದೆ, ಯಾವ ವಿಷಯದಲ್ಲಿ ನೀವು ಆಶೆಯಿಂದ ನೀವು ಗೋಳಾಡಲ್ದಂಗೆ ನೀವು ಎಲ್ಲ ವಿಷಯದಲ್ಲಿ ದೇವ್ರ ಮೇಲೆ ಭಾರ ಹಾಕಿ ನೀವು ನಂಬಿಕೆ ಇಡ್ರಿ. ದೇವ್ರನ್ನ ಹುಡುಕುವಂತರಾಗಿರ್ರಿ. ದೇವ್ರು ನಮ್ಮ ಜೊತೆಲಿ ಇದ್ದಾರೆ ಎಂಬುದಾಗಿ ನಂಬಿಕೆ ಇಡ್ರಿ. ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಿಮಗೆ ಪ್ರತಿಫಲವನ್ನು ಕೊಟ್ಟು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡುವಂತ ದೇವರು. ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಕೊಟ್ಟಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಅದನ್ನು ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ. ಪ್ರಿಯರೇ, ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ಪ್ರಾರ್ಥನೆ ಕೇಳ್ತಾರೆ ಪ್ರಭಾ, ಈ ಪ್ರಾರ್ಥನೆ ಅವ್ರ ಜೀವಿತದಲ್ಲಿ ವಾಗ್ದಾನ ನೆರವೇರಿಸ್ರಿ ತಂದೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವ್ರು ನಿನ್ ಮೇಲೆ ನಂಬಿಕೆ ಇಟ್ಟಿಟ್ಟು ಪ್ರಭಾ ನಿನಗೆ ಮೆಚ್ಚುಗೆ ಆಗಿರೋದನ್ನು ಮಾಡುವಾಗ ತಂದೆ, ಅವ್ರು ನಿನ್ನನ್ನು ಹುಡುಕುವಾಗ ಅವರನ್ನು ಪ್ರತಿಫಲ ಕೊಡುವಂತ ದೇವ್ರ ಪ್ರಭಾ. ಅವ್ರ ಎಲ್ಲಾ ವಿಷಯದಲ್ಲಿ ತಂದೆ ಅವ್ರಿಗೆ ಸಹಾಯ ಮಾಡ್ರಿ. ಅವ್ರು ಬೇಕಾಗಿರೋದನ್ನು ಎಲ್ಲ ಒದಗಿಸಿ ಕೊಡ್ರಿ ಪ್ರಭಾ. ಅವರ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳು, ರೋಗಗಳು, ಸಾಲ ಹಿಂಸೆಗಳು, ಕೋರ್ಟ್ ಶಿಶೆಗಳು, ಪ್ರತಿಯೊಂದು ಮಕ್ಕಳಿಲ್ಲಂತ ಸ್ಥಿತಿಯಲ್ಲಿದ್ದಂತ ಪ್ರತಿಯೊಂದು ಮಕ್ಕಳಿಗೆ ಪ್ರಭಾ ಅವ್ರ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವರಿಗೆ ಪ್ರಾರ್ಥನೆ ವಾಗ್ದಾನ ಮೂಲಕವಾಗಿ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವ್ರು ನೀವಾಗಿರ್ ಪ್ರಭಾ. ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.